ಟೈಲರಿಂಗ್ ಕ್ಲಾಸ್ ಬಗ್ಗೆ ನೀವು ವಿಡಿಯೋ ಮಾಡಿ ಅಕ್ಕ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಪಿಂಪಲ್ಸ್ ಬರ್ತಾ ಇದೆ, ಹಂಗೆ ಮಾಡ್ಕೊಳ್ಕೊತಾ ಇದ್ದೀವಿ. ಏನು ಐಟಮ್ ಬಿಟ್ಟಿತ್ತು ಎಮರ್ಜೆನ್ಸಿ ಅಲ್ಲ, ಹತ್ರ 7000 70 ದುಡ್ಡಿಲ್ಲ ನಿಮಗೆ. ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಸನ್ಸ್ಕ್ರೀನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇಷ್ಟಾದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಟೈಲರಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ಹಾಕೋದು ಕಷ್ಟ ಆಗ್ತಾ ಇದೆ. ಹಂಗಾಗಿ ನಾನು ಸ್ವಲ್ಪ 2 ದಿನಕ್ಕೊಂದ್ಸಲ ಅಥವಾ ಒಂದೊಂದ್ಸಲ ಗ್ಯಾಪೇ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ ಅಂತ ಹೇಳಿದ್ದೆ. ಹಂಗಾಗ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ರು, ಏನಂತ ಟೈಲರಿಂಗ್ ಕ್ಲಾಸ್ ಬಗ್ಗೆ ನೀವು ವಿಡಿಯೋ ಮಾಡಿ ಅಕ್ಕ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಕೆಲವೊಂದೊಂದು ವಿಡಿಯೋನ ಇನ್ಮೇಲಿಂದ ಅದನ್ನು ಕೂಡ ಇದರಲ್ಲಿ ವ್ಲಾಗಲ್ಲೇ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅದನ್ನು ವ್ಲಾಗ್ ಆಗಿ ಮಾಡಿ ಹಾಕಿದ್ರೆ ಹೆಲ್ಪ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಅಂತಂದರೆ, ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ರೆಡಿ ಆಗೋಕ್ಕೆ ಅಂತ ಬಂದಿದ್ದೆ. ಇವಾಗ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನ್ನ ಸ್ಕಿನ್ ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಪಿಂಪಲ್ಸ್ ಬರ್ತಾ ಇದೆ, ಹಂಗೆ ಮಾರ್ಕೊಳ್ಕೊತಾ ಇದೆ. ಇಲ್ಲಿ ನೋಡಿ, ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಂಗಾಗ್ಬಿಟ್ಟು ನಿನ್ನೆ ಹಾಸ್ಪಿಟಲಿಗೆ ತೋರಿಸ್ಕೊಬರೋಣ ಅಂತ ಹೋಗಿದ್ವಿ. ಒಂದು ಫುಲ್ ಕಿಟ್ಟೇ ರೆಡಿ ಮಾಡಿ ಕೊಟ್ಟಿದ್ದಾರೆ, ಅದನ್ನು ತೋರಿಸೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಹಾಸ್ಪಿಟಲಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಎಲ್ಲ ಮೆಡಿಷನ್ನೇ ಕೊಟ್ಟಿದ್ದಾರೆ, ಹಂಗಿಲ್ಲ. ನಾನು ಯಾವುದು ಮಾಯಿಶ್ಚರೈಸರ್ನು ಕರೆಕ್ಟಾಗಿ ಅಪ್ಲೈ ಮಾಡ್ತಿರ್ಲಿಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿರ್ಲಿಲ್ಲ. ಡೈಲಿ ಒಂದು ಕ್ರೀಮನ್ನು ಹಿಡ್ಕೊಂಡಿದ್ದೆ, ಯಾವುದು ಪಾಂಡ್ಸ್ ಬ್ರೈಟ್ ಬ್ಯೂಟಿ, ನಿಮ್ಗೆ ಗೊತ್ತು, ಅದೇ ಯೂಸ್ ಮಾಡ್ತಾ ಇದ್ದಿದ್ದು ಅಂತ. ಅದು ಬಿಟ್ಟು ಬೇರೆ ಯಾವುದು ನಂಗೆ ಸೂಟ್ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಯಾವುದೂ ಯೂಸ್ ಮಾಡ್ತಾ ಇರಲಿಲ್ಲ. ಅದೇ ಇದಕ್ಕಾಗಿ ಸನ್ಸ್ಕ್ರೀನ್ ಏನು ಯೂಸ್ ಮಾಡ್ದಲೇ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ. ಇದಿಷ್ಟು ಜೊತೆಗೆ ಒಂದು ಫೇಸ್ ವಾಶನ್ನು ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಏನಾದರೂ ಚೇಂಜಸ್ ಆಯಿತಾ ಏನು ಎತ್ತ ಅಂತೇಳಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡೋಣ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗೋದಕ್ಕೆ ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, 1.5 ತಿಂಗಳು ಬರ್ಬೋದು ಇದೆಲ್ಲ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಅಷ್ಟು ದಿನನೂ ಯೂಸ್ ಮಾಡಿ ಏನಾಗುತ್ತೆ ಅಂತೇಳಿ ರಿಸಲ್ಟನ್ನು ಕೊನೆಗೆ ಹೇಳ್ತೀನಿ. ಈಗ ಫಸ್ಟ್ ಬಂದು ಮಾಯಿಶ್ಚರೈಸರ್, ಇದೆರಡು ಬಂದು ನೈಟ್ ಅಪ್ಲೈ ಮಾಡೋದಕ್ಕೆ ಹೇಳಿರೋದು. ಒಂದು ಪಿಂಪಲ್ಸ್ದು, ಒಂದು ಈ ಕಲೆಗಳೆಲ್ಲ ಓಕೆ, ಇದು ಕಲೆಗಳಿಗೆ, ಇದು ಪಿಂಪಲ್ಸಿಗೆ ಅಂತ ಹೇಳಿ. ಬಟ್ ಇದು ಎಲ್ಲರೂ ಯೂಸ್ ಮಾಡುವಂಥದ್ದೇ ಕೊಟ್ಟಿರೋದು. ಅದಕ್ಕಾಗಿ ನಾನು ಏನಾದರೂ ಹೆಲ್ಪ್ ಆದರೆ ನಾನು ಹೇಳ್ತೀನಿ. ಫೇಸ್ ವಾಶ್ ಬಂದುಬಿಟ್ಟು ಇದು ಕಾಣಿಸ್ತಾನೆ ಇಲ್ಲ, ಬೆಳಕು ಕಾಣಿಸ್ತಾ, ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಎಲ್ಲರೂ ಯೂಸ್ ಮಾಡ್ಬೋದು. ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಇದನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಆಯಿಲಿ ಸ್ಕಿನ್ನು ಮತ್ತು ಸೆನ್ಸಿಟಿವ್ ಸ್ಕಿನ್ಗೆ ವರ್ಕ್ ಆಗೋ ಥರ ಕೊಟ್ಟಿದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಬಟ್ ಎಲ್ಲ ರಿಸಲ್ಟ್ ಬಂತು ಅಂತಂದರೆ ನಾನು ಹೇಳ್ತೀನಿ, ಆವಾಗ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ, ಓಕೆನಾ? ಹಂಗೇನೆ ಮಕ್ಕಳಿಗೂ ಅಷ್ಟೇ ಒಂದು ಸನ್ಸ್ಕ್ರೀನ್ನ ಬರೆದಿದ್ರು ಲಾಸ್ಟ್ ಟೈಮ್, ಯಾವಾಗೋ ನನ್ನ ಮಗನಿಗೆ ತೋರ್ಸೋಕೆ ಹೋದಾಗ ಅದು ಮಿಸ್ ಆಗಿಬಿಟ್ಟಿತ್ತು. ಹಂಗಾಗಿ ಇದನ್ನು ಬರ್ಸ್ಕೊಂಬಂದಿದ್ದೆ. ಮಕ್ಕಳಿಗೆ ಬೆಟರ್ ಅಂತಲೇ ಹೇಳ್ಬೋದು. 10 ವರ್ಷದ ಮೇಲ್ಗಡೆ ಮಕ್ಕಳು ಎಲ್ರಿಗೂ ಇದನ್ನು ಯೂಸ್ ಮಾಡ್ಬೋದು. ನಾನು ಏಜನ್ನು ಕೇಳಿದ್ರು ಹೇಳ್ಬಿಟ್ಟು ಇಬ್ಬರಿಗೂ ಸೇರಿಸಿ ಬರ್ಸ್ಕೊಂಡಿದ್ದೀನಿ. ಪ್ರೈಸ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರ. ಇದಿಷ್ಟು ಪ್ರಾಡಕ್ಟ್ ಸೇರಿ 3,500 ಆಗಿರೋದು. ಇದಿಷ್ಟಕ್ಕೆ ಒಂದೊಂದು ಪ್ರೈಸ್ ನೋಡ್ತಾ ಇದ್ರೆ ತಲೆ ತಿರುಗಿದೋಗ್ಬಿಡ್ಬೇಕು ಹಂಗಿದೆ. ಏನು ಮಾಡೋಂಗಿಲ್ಲ. ಬಟ್ ಸ್ಕಿನ್ ಚೆನ್ನಾಗಾದರೆ ಅಷ್ಟು ಸಾಕು ಅಂತೇಳಿ ತೊಗೊಂಬಂದಿದ್ದೀನಿ. ನೋಡೋಣ ಇದ್ರಲ್ಲಿ ಎಷ್ಟಮ್ಮ ಇದು ಹೇಳಿದ್ರಲ್ಲ, ಇದರಲ್ಲಿಲ್ಲ 900 ಸಮಥಿಂಗ್ ಏನೋ ಹೇಳಿದ್ರು ಸನ್ಸ್ಕ್ರೀನ್. ನಮ್ಮದು ಅದು 750 ಇದೆ ಮಕ್ಕಳದು. ನೋಡೋಣ, ಇನ್ನೊಂದು ಸಲಿಗೆ ಪ್ರೈಸನ್ನು ಶೇರ್ ಮಾಡ್ಕೊತೀನಿ. ಉದ್ದ ಲಾಂಗ್ ವಿಡಿಯೋ ಹಾಕ್ತಾಯಿದೆ, ಬನ್ನಿ ಅಪ್ಲೈ ಮಾಡೋಣ. ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ರೆ ಸ್ವಲ್ಪನೂ ಆಯಿಲಿ ಥರ ಅನ್ನಿಸ್ಲಿಲ್ಲ. ಹಚ್ಚಿದ ತಕ್ಷಣ ಒಂದು ಸ್ವಲ್ಪ ರೆಡ್ ಆಗ್ತಾಯಿದೆ ಮಮ್ಮಿ ಮುಖ ಅಂತ ನನ್ನ ಮಗಳು ಹೇಳ್ತಾ ಇದ್ಲು. ಅದೇ ಮೊಬೈಲಲ್ಲಿ ಕಾಣಿಸ್ತಿಲ್ಲ ಅಂತ, ಹಂಗೇನು ಅನ್ನಿಸ್ಲಿಲ್ಲ, ಏನೂ ಅನಿಸಿಲ್ಲ.
ಸ್ವಲ್ಪ ಗ್ಲೋ ಥರ ಅನ್ನಿಸ್ತಾ ಇತ್ತು. ಅದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ. ಸನ್ಸ್ಕ್ರೀನ್ ಅಂತೂ ಫುಲ್ಲು ಫೌಂಡೇಶನ್ ಹಚ್ಚಿರೋ ಥರ ಮೇಕಪ್ ಲುಕ್ಕೇ ಚೇಂಜ್ ಆದಂಗೆ ಆಗಿಬಿಡ್ತು. ಮೇಕಪ್ ಮಾಡಿರೋ ಥರ ತುಂಬಾ ಇಷ್ಟ ಆಯಿತು. ನಿನ್ನೆ ತಂದಿದ್ದು ಫ್ರೆಂಡ್ಸ್ ನಮ್ಮಮ್ಮದು ಐತೆ. ಬಂದು ತೋರಿಸ್ತೀನಿ ಕ್ಯೂ ಅಲ್ಲಿ ತೋರಿಸ್ತೀನಿ. ಟೇಸ್ಟ್ ಚೆನ್ನಾಗಿದೆ. ಆನ್ ಮಾಡಿದ್ಯಾ? ಇದು ನನ್ನ ಮಗಳದೇನು ತೋರಿಸ್ದ? ಅದು ಹಿಂದಕ್ಕಿರೋ ಅಷ್ಟೇ ತಗೋ. ಅಲ್ಲಿ ಏನೋ ಹೇಳ್ತಾ ಇದ್ದೀನಿ ನಾನು. ಅದು ಇದು ಹಾಸ್ಪಿಟಲ್ದು ಎಲ್ಲ ಸೇರಿ ಒಂದು 5,000 ಇಟ್ಟು ಬಂದಿದ್ದೀವಿ. ಆಮೇಲೆ ನಿನ್ನೆನೇ ಹೋಗಿ ಏನೇನೋ ಮನೆಗೆ ಐಟಮ್ ಬೇಕಿತ್ತು, ಎಮರ್ಜೆನ್ಸಿ ಅಲ್ಲ, ಫುಲ್ಲು ಇದರಲ್ಲಿ ಏನು ಬೇಕಿತ್ತು ಅನ್ನೋಂಥ ಒಂದೆರಡು ಪ್ರಾಡಕ್ಟ್ ಇತ್ತು. ಅದೊಂದೆರಡು ಆರ್ಡರ್ ಮಾಡಿದ್ದೀನಿ. ಸುಮಾರು ನಿನ್ನೆ ಒಂದು 7,000 ಖರ್ಚು ಮಾಡಿದ್ದೀನಿ. ಶಾಕ್. 700 ರೂಪೀಸ್ನು ದುಡ್ದಿಲ್ಲ, 7,000 ಖರ್ಚು ಮಾಡಿದ್ದೀನಿ. 70 ದುಡ್ದಿಲ್ಲ. ನಿನ್ನೆ ಏನೂ ಮಾಡಿಲ್ಲ. ಆದ್ರೂ ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ ಹಿಂಗೆ 2 ಬೆಳ್ಳಿಗೆ ಹಾಕೊಂಡು ಹಂಗೆ ಅಪ್ಲೋಡ್ ಹೋಗಂತೆ ಸನ್ಸ್ಕ್ರೀನು. 2 ದಿನ ಊರಲ್ಲ. ಇದು ನಮ್ಮ ಫೈನಲ್ ಲುಕ್ಕು. ಫೈನಲ್ ನಮ್ಮ ಇನ್ನ ಕೂಡಲೇಬೇಕು. ಏರ್ ಸಿರಮ್ ಅಷ್ಟೇ ಯಾವಾಗ ನೆನಪಾಗುತ್ತೆ ಅವಾಗ ಮಾತ್ರ ಏರ್ ಸಿರಮ್ ಹಚ್ತಾ ಇದ್ದೆ. ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಾಸ್ಪಿಟಲ್ಗೆ ಹೋದಾಗ ನನ್ನ ಸ್ಕಿನ್ ನೋಡ್ತಿದ್ದಂಗೆ ಡಾಕ್ಟರ್ ಕೇಳಿದ್ದು ಫಸ್ಟ್ ಪ್ರಶ್ನೆ ಸನ್ಸ್ಕ್ರೀನ್ ಯೂಸ್ ಮಾಡಲ್ವಾ ಅಂತ. ಸನ್ಸ್ಕ್ರೀನ್ ನಾನು ಯೂಸ್ ಮಾಡದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನನಗೆ ಯಾವುದು ಸೂಟ್ ಆಗ್ತಾ ಇರಲಿಲ್ಲ. ಯಾವುದೇ ಕಂಪ್ನಿ ತೊಗೊಂಡ್ರು ಸುಮಾರು ಕ್ರೀಮ್ಗಳನ್ನ ಇದೆ ನನ್ನ ಹತ್ರ. ಅದೆಲ್ಲದನ್ನು ತೊಗೊಳ್ಳೋದು, ಅಪ್ಲೈ ಮಾಡೋದು ನನಗೆ ಸೂಟ್ ಆಗ್ತಾಯಿಲ್ಲ ಅಂತ ಹೇಳಿ ಮತ್ತೆ ಅದನ್ನು ಸ್ಟಾಪ್ ಮಾಡೋದು, ಮತ್ತೆ ಬೇರೆ ತೊಗೊಳ್ಳೋದು, ಈ ಥರನೇ ಮಾಡ್ತಾ ಇದ್ದೆ. ಅದನ್ನೇ ಹೇಳಿದೆ ಅವರಿಗೆ. ಅದಕ್ಕೆ ಅವ್ರು ಹೇಳಿದ್ದೇನು, ಸೆನ್ಸಿಟಿವ್ ಸ್ಕಿನ್ ಆಗಿದ್ರು ಸೆನ್ಸಿಟಿವ್ ಸ್ಕಿನ್ಗೆ ಅಂತಲೇ ಬರುತ್ತಲ್ವ, ಆ ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡಿ. ಅದನ್ನು ಹಚ್ಚಿದ್ರೂ ಸ್ವಲ್ಪ ನಿಮಗೆ ಪಿಂಪಲ್ಸ್ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಆಗ್ತಾ ಇದೆ ಅಂದರೆ ಅದನ್ನು ಬಿಡದೇ ಇರೋಂಗೆ ಅದನ್ನೇ ಕಂಟಿನ್ಯೂ ಆಗಿ ಹಚ್ಚಿ ಮತ್ತು ಅದು ಸೂಟ್ ಆಗಿಬಿಡುತ್ತೆ. ಪದೇ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಇವಾಗ ಏರ್ ಸಿರಮ್ ಕೂಡ ಇವತ್ತು ಹಂಗೆ ಬಿಟ್ಬಿಟ್ಟು ಕೊನೆಗೆ ಮತ್ತೆ ಏರ್ ಫಾಲ್ ಫುಲ್ಲಾಗಿ ಬೊಡ ಆದಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಏರ್ ಸಿರಮ್ ಕೂಡ ಅಪ್ಲೈ ಮಾಡೋಣ, ಇರೋ ಏರ್ ಆದರೂ ಉಳ್ಕೊಳ್ಳಿ, ಚೆನ್ನಾಗಿರಲಿ ಅಂತ ಹೇಳಿ ಮತ್ತೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಂಗೆ ಅಷ್ಟೆಲ್ಲ ಆಗಿ ರೆಡಿ ಆದಮೇಲೆ ಟ್ರೈನಿಂಗ್ ತೊಗೊಳ್ತಿದ್ರಲ್ಲ ಅವರು ಬಂದರು. ಅದಾಗಿದ್ದ ತಕ್ಷಣ ನಂದು ಸ್ಟಿಚ್ ಮಾಡೋದೆಲ್ಲ ಇತ್ತು. ಒಂದು ಸ್ಕರ್ಟು ಮತ್ತು ಒಂದು ಬ್ಲೌಸ್ ಅರ್ಜೆಂಟ್ ಇತ್ತು. ಹಾಗಾಗಿ ಅದನ್ನು ನಾನು ಬೇಗ ಸ್ಟಿಚ್ ಮಾಡ್ಕೊಂಬೇಡ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಸ್ಕರ್ಟನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೆ ಒಂದು ಜೊತೆಗೆ. ಆಮೇಲೆ ಇವಾಗ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಪಾರ್ಕಿಗೆ ಹೋಗೋಣ ಮಮ್ಮಿ ಅಂತ ಹೇಳಿದ್ರು. ಸರಿ, ನಾನು ಕೂಡ ಎಕ್ಸಸೈಸ್ ಮಾಡೋಷ್ಟು ಇದಿರಲಿಲ್ಲ, ಎನರ್ಜಿ ಇರಲಿಲ್ಲ ಇವತ್ತು. ಹಂಗಾಗಿಬಿಟ್ಟು ಸರಿ ನಾನು ಕೂಡ ವಾಕ್ ಬರ್ತೀನಿ, ಅಷ್ಟೊತ್ತಿಗೆ ನಿಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡ್ರೆ ಮಾತ್ರ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅವ್ರವ್ರ ಕೆಲಸನ ಮುಗಿಸ್ಕೊಂಡ್ರು. ಅದಾದಮೇಲೆ ಪಾರ್ಕಿಗೆ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಊಟ ಎಲ್ಲ ಮಾಡಿ ಮಲಗೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗೋಯಿತು. ನನ್ನ ಮಕ್ಳದ್ದು ಕೆಲಸ ಅಂತಂದರೆ ನನ್ನ ಮಗ ಕಸ ಗುಡಿಸ್ಬೇಕು ಸಂಜೆ ಟೈಮು, ನನ್ನ ಮಗಳು ಪಾತ್ರೆ ತೊಳಿಬೇಕು. ಅವ್ರವ್ರ ಕೆಲಸ ಮುಗಿಸ್ಕೊಂಡ್ರು. ಅದಾದಮೇಲೆ ನಾನು ಬಂದಮೇಲೆ ಅಡುಗೆ ಕೆಲಸ ಜಾಸ್ತಿ ಇರಲಿಲ್ಲ, ಸಾಂಬಾರಿತ್ತು, ರೈಸ್ ಮಾಡ್ಕೊಳ್ಳೋದಷ್ಟೇ ಇತ್ತು. ಹಾಗಾಗಿ ಸ್ವಲ್ಪ ಬೆಣ್ಣೆ ಮಾಡಿಟ್ಟಿದ್ದೆ, ಮನೆಯಲ್ಲೇ ಕೆನೆ ಎತ್ತಿಟ್ಬಿಟ್ಟಿದ್ದೆ. ಡೈರಿಲಿ ಹಾಲು ತರಿಸ್ತಾ ಇದ್ದೆ ಅಲ್ವಾ, ಕೆನೆ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ನಾನು ಇವಾಗ ತುಪ್ಪ ಮಾಡಿಬಿಡೋಣ ಅಂತೇಳಿ ಕಾಯಿಸ್ತಾ ಇದ್ದೀನಿ. ಬೆಣ್ಣೆ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬೆಣ್ಣೆನೇ ಯೂಸ್ ಮಾಡ್ಕೊಳ್ಳೋಣ ಅಂತ, ಸ್ವಲ್ಪ ಇತ್ತಲ್ವ ಅಂತ. ನನ್ನ ಮಕ್ಕಳು ಕಾಟ ತಡೆಯೋದಕ್ಕಾಗ್ತಿರ್ಲಿಲ್ಲ, ಫ್ರಿಜ್ಜಲ್ಲಿ ಪದೇ ತೆಗಿಯೋದು, ಸ್ವಲ್ಪ ತಿಂತೀನಿ ಅಂದ್ಕೊಂಡು ಹಂಗೆ ಮಾಡ್ತಾಯಿದ್ರು. ಹಾಗಾಗಿ ತುಪ್ಪ ಮಾಡ್ತಾ ಇದ್ದೀನಿ. ತುಪ್ಪ ಈ ಥರ ಮಾಡಿ ನೋಡಿ ಒಂದ್ಸಲ, ಸಕ್ಕಟ್ಟಿ ಇಷ್ಟಾಗಿರುತ್ತೆ. ಫುಲ್ಲಾಗಿ ಅದು ಎಣ್ಣೆ ಥರ ಬಿಟ್ಕೊಳ್ಳೋವರೆಗೂ ಬೆಣ್ಣೆ ಫುಲ್ ಕಾಯಿಸ್ಕೋಬೇಕು. ಅದಾದಮೇಲೆ ಒಂದು ವಿಳೆದೆಲೆ, ಸ್ವಲ್ಪ ಕಲ್ಲುಪ್ಪು, ಮತ್ತು ಒಂದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಒಂದು 5-6 ಎಸಳು, ಮತ್ತು ನುಗ್ಗೆ ಸೊಪ್ಪು, ಮತ್ತು ಇದಕ್ಕೆ ಇದನ್ನ ಹಾಕಬೇಕಿತ್ತು,
ಮುಳುಗಾಯಿ ಎಲೆ ಬರುತ್ತಲ್ಲ, ಬದನೆಕಾಯಿದು ಎಲೆ, ಅದು ಹಾಕಬೇಕಿತ್ತು. ಮಿಸ್ ಆಗಿದೆ, ರಾತ್ರಿ ಟೈಮ್ ಮಾಡಿದ್ದಲ್ವ, ಹಂಗಾಗಿ ಅದು ಮಿಸ್ ಆಯಿತು. ಒಂದು ಒಣಮೆಣಸಿನ್ಕಾಯಿ ಮತ್ತು ಏಲಕ್ಕಿ ಮತ್ತು ಮೆಂತ್ಯನ ಸ್ವಲ್ಪ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಂದೆರಡು ಲವಂಗ ಹಾಕಿ ಅದನ್ನು ಕೂಡ ಪೌಡರನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡೋದಷ್ಟೇ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೋಬೇಕು. ನಾನು ನೈಟ್ ಅದನ್ನು ಸೋಸಿರಲಿಲ್ಲ, ಬೆಳಿಗ್ಗೆ ಸೋಸ್ಕೊಳ್ಳೋಣ ಅಂತೇಳಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು, ಶುಕ್ರವಾರ ಅಲ್ವಾ, ಹಂಗಾಗಿ ಬಾಗಿಲಿಗೆಲ್ಲ ಅರಿಶಿನ ಎಲ್ಲ ಹಚ್ಚಿ ನೀಟಾಗಿ ಅರಿಶಿನ ಕುಂಕುಮ ಇಟ್ಟಿದ್ದೆ. ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಬಂದು ಇವಾಗ ತುಪ್ಪನ ನಾನು ಬಾಕ್ಸಲ್ಲಿ ಶಿಫ್ಟ್ ಮಾಡಿರಲಿಲ್ಲ, ಸೋಸ್ಕೊಂಡಿರಲಿಲ್ಲ, ಗಟ್ಟಿಗಾಗ್ಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿಗಿಟ್ಟು ಕರಗಿದ ಮೇಲೆ ಇವಾಗ ಫುಲ್ ಸೋಸಿ ತಿಟ್ಕೋತಾ ಇದ್ದೀನಿ. ಒಂದು ಲಂಚ್ ಬಾಕ್ಸಲ್ಲಿ ಮುಕ್ಕಾಲು ಭಾಗ ಆಗಿತ್ತು, ಫುಲ್ ಕೂಡ ತುಂಬಿರಲಿಲ್ಲ. ಸರಿ, ಪರವಾಗಿಲ್ಲ, ಒಂದು 15 ಡೇಸ್ ಆದರೂ ಬರುತ್ತೆ. ಅದಾದಮೇಲೆ ಮಕ್ಕಳಿಗೆ ಮತ್ತೆ ಹಾಲು ತಗೊಬರೋಕ್ಕೆ ಹೇಳಿ ಬೆಣ್ಣೆ ಎತ್ತಿಟ್ರೆ ಬೆಣ್ಣೆನಾದ್ರು ಕೊಡ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಾಗುತ್ತೆ ನೋಡಬೇಕು. ಇವಾಗ ಹಂಗೇನೆ ಟೊಮೊಟೊ ಬಾತು ಇವತ್ತು ಒಂಥರ ಬೇರೆ ಥರ ಮಾಡ್ತಾಯಿದ್ದೀನಿ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಟೊಮೊಟೊ ಬಾತು. ಮಿಸ್ ಮಾಡ್ದಲೇ ಈ ಥರ ಒಂದು ಸಲ ಟ್ರೈ ಮಾಡಿ, ನಿಮಗೆ ಸಖತ್ ಇಷ್ಟ ಆಗುತ್ತೆ. ಒಂದೇ ಒಂದು ಈರುಳ್ಳಿನ ಫುಲ್ ಒಗ್ಗರಣೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದುದ್ದವಾಗಿ. ಒಂದೇ ಒಂದು ಟೊಮೊಟೊನ ಒಗ್ಗರಣೆಗೆ ಅಂತ ಫುಲ್ಲು ಸಣ್ಣದಾಗಿ ಕಟ್ ಮಾಡಿಕೊಂಡು ಇನ್ನು 3 ಟೊಮೊಟೊನ ಇದರಲ್ಲಿ ಜಾರಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ. 3 ಟೊಮೊಟೊ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. 1 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡೆರಡು ಲವಂಗ, 1 ಇಂಚಷ್ಟು ಚಕ್ಕೆ ಅಷ್ಟೇ, ಎರಡೇ, ಅದನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ರುಬ್ಬೋ ಅವಶ್ಯಕತೆ ಇರಲ್ಲ, ಪೇಸ್ಟ್ ಇರಲಿಲ್ಲ, ಹಂಗಾಗಿ ನಾನು ಅದರಲ್ಲೇ ಟೊಮೊಟೊನೇ ರುಬ್ತಾ ಇದ್ದೀನಲ್ಲ ಅಂತೇಳಿ ಅದರಲ್ಲೇ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಇದಿಷ್ಟನ್ನು ರುಬ್ಬಿ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇರೆ ಇನ್ನೇನೂ ಹಾಕಿಲ್ಲ. ಮಸಾಲೆನೂ ಅಷ್ಟೇ, ಅದರಲ್ಲಿ ಜಾಸ್ತಿ ಏನೂ ಹಾಕಿಲ್ಲ. ಗರಂ ಮಸಾಲ ಆಗಲಿ, ಏನು ಧನಿಯಾ ಪೌಡರ್ ಯಾವುದೂ ಹಾಕಿಲ್ಲ. ಅಷ್ಟು ಸಖತ್ ಟೇಸ್ಟಿಯಾಗಿ ಬಂದಿದೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಿದ ತಕ್ಷಣ ಮತ್ತೆ 1 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಮರಾಠಿ ಮೊಗ್ಗು, ರುಬ್ಬಕ್ಕೆ ಹಾಕಿರಲಿಲ್ಲ, ಮರಾಠಿ ಮೊಗ್ಗಲ್ಲ, ಚಕ್ರದಲ್ಲಿ 1 ಪೀಸನ್ನು ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಈರುಳ್ಳಿ ಟೊಮೊಟೊ ಹಾಕಿ ಸ್ವಲ್ಪ ಪುದೀನ ಹಾಕಿ ನಾನು ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದು ಒಗ್ಗರಣೆ ಆದಮೇಲೆ ಇವಾಗ ರುಬ್ಬಿರೋ ಮಸಾಲೆ ಏನಿದೆಯಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಫುಲ್ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸಣ್ಣ ಉರಿಯಲ್ಲೇ ಬಿಡಬೇಕು. ಫುಲ್ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದು ಹಂಗೇ ಬಿಡಬೇಕು ಕುದಿಯೋದಕ್ಕೆ. ಅಷ್ಟೊತ್ತಿಗೆ ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಇಲ್ಲ ಅಂದ್ಕೊಂಡೆ. ಅಷ್ಟೊತ್ತಿಗೆ ಯಾರೋ ಬಂದರು, ತೊಗೊಂಡ್ಬಿಟ್ಟು ಇವಾಗ ಅದನ್ನು ಕೂಡ ಸೋಸ್ಕೋತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಏನು ಮಾಡಬೇಕಲ್ವ, ಹಂಗಾಗಿ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಅಷ್ಟರೊಳಗೆ ಅದು ಹಸಿ ವಾಸನೆ ಎಲ್ಲ ಹೋಗಿತ್ತು. ಇವಾಗ ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟೇ. ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಇನ್ನೂ ಬೆಟರು. ಇವತ್ತು ನಾನು ನೆನೆಸಿಡೋದನ್ನು ಮರ್ತೋದೆ, ಹಂಗೆ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅದು ಡಬಲ್ಲು ನೀರನ್ನು ಹಾಕ್ಕೋಬೇಕು. 3 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ನಂದು 3 ಗ್ಲಾಸ್ ಅಂದರೆ ಆ 1 ಚಂಬಲ್ಲಿ 1 ಚಂಬ್ ಫುಲ್ ಆಗುತ್ತೆ. 1 ಚಂಬ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೋಬೇಕು. ಅದ್ರ ಜೊತೆ ನಾನು ಸ್ಪೆಷಲ್ ಅಂತೇಳಿ ಇವತ್ತು ಏನು ತುಪ್ಪ ಕಾಯಿಸಿರೋದ್ರೊಳಗಡೆ ವಿಳ್ಯದೆಲೆ ಮತ್ತು ಏನು ನುಗ್ಗೆ ಸೊಪ್ಪನ್ನ ಹಾಕಿದ್ದೆ ಅಲ್ವಾ, ಅದೆರಡೂ ಸೊಪ್ಪನ್ನು ಮಾತ್ರನೇ ಎತ್ಬಿಟ್ಟು ಇವತ್ತು ಟೊಮೊಟೊ ಬಾತಿಗೆ ಹಾಕ್ಕೊಂಡಿದ್ದೀನಿ. ಸಂಜೆ ಸಾಂಬಾರು ಏನಾದರೂ ಮಾಡಿದ್ರೆ, ಅದು ಬೇರೆ ಏನಾದರೂ ರೆಸಿಪಿ ಮಾಡಿದ್ರೆ ಅದಕ್ಕೆ 1-2 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಳೋದು. ಈ ಥರ ಒಂದೊಂದಕ್ಕೆ ಒಂದೊಂದು ಹಾಕ್ಕೊಂಡ್ಬಿಟ್ಟು ಕೊನೆಗೆ ಒಂದಿನ ಸಾಂಬಾರು ಮಾಡಿದಾಗ ಆ ಪಾತ್ರೆಯಲ್ಲಿ ಸ್ವಲ್ಪ ಮೆಂತ್ಯನ ಸ್ವಲ್ಪ ಕಡಿಮೆನೇ ಹಾಕಿದರೆ ಫುಲ್ ಸಾಂಬಾರನ್ನೇ ಅದರಲ್ಲೇ ಹಾಕ್ಕೋಬೋದು. ಒಗ್ಗರಣೆ ಮಾಡ್ತೀವಲ್ವ ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಮೆಂತ್ಯ ಪುಡಿ ಜಾಸ್ತಿ ಹಾಕಿದ್ದೀವಿ ಅಂತಂದರೆ ಕಹಿ ಆಗುತ್ತೆ, ನೋಡಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪನೇ. ಇವತ್ತೊಂದು ಸ್ವಲ್ಪ ಸಾಂಬಾರಿಗೆ, ನೆಕ್ಸ್ಟ್ ಡೇ ಸಾಂಬಾರಿಗೆ ಸ್ವಲ್ಪ ಈ ಥರ ಹಾಕ್ಕೋಬೇಕಾಗುತ್ತೆ. ಇದು ಸ್ವಲ್ಪನೇ ಇರೋದ್ರಿಂದ ಸಾಂಬಾರಿಗೆ ಹಾಕ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಅದು ಫುಲ್ಲು ಕುದಿ ಬಂದಮೇಲೆ ಮುಚ್ಚಿಬಿಟ್ಟು ವಿಷಲ್ ಕೂಗಿಸ್ಕೊಳೋದು. ಒಂದು 2 ವಿಷಲ್ ಕೂಗಿಸಿದ್ದೀನಿ ಅಷ್ಟೇ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಲೇಬೇಡಿ ಈ ಥರ ಮಾಡೋದನ್ನು. ಕಲರ್ ಸ್ವಲ್ಪ ಕಡಿಮೆ ಇತ್ತು. ನಮ್ಮನೆಗೆ ಖಾರದ ಪುಡಿ ಕಲರ್ ಜಾಸ್ತಿ ಇಲ್ಲ, ಖಾರ ಜಾಸ್ತಿ ಇದೆ, ಹಂಗಾಗಿ ಅದು ಬಿಟ್ಟರೆ ಇನ್ನು ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ನೀವು ಆ ತುಪ್ಪದ್ದು ಇದು ಏನು ಹಾಕೋದಿರಲ್ವಲ್ಲ, ಸ್ವಲ್ಪ ತುಪ್ಪ ಇದ್ದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಅಷ್ಟೇ.
ಅದಾದಮೇಲೆ ನಾನು ಕೂಡ ಕಸ ಎಲ್ಲ ಗೂಡಿಸ್ಕೊಂಡು ಇವಾಗ ನನ್ನ ಮಗಳು ಪಾತ್ರೆ ತೊಳಿತಾ ಇದ್ಲು. ಅವಳಿಗೆ ಮಧ್ಯಾಹ್ನ ಇದೆ, ಎಕ್ಸಾಮ್ಗೆ ಹೋಗಬೇಕು. ಹಾಗಾಗಿ ಬೆಳಗ್ಗೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಆಮೇಲೆ ಅವಳು ರೆಡಿಯಾಗಿ ಓದ್ಕೊಂಡು ಕೂತ್ಕೊತಾಳೆ. ಹಾಗಾಗಿ ಇವಾಗ ತಿಂಡಿ ಕೂಡ ವಿಷಲ್ ಹೋಗಿತ್ತು. ಇವಾಗ ಅದಕ್ಕೆ ನಾನು ಕೂಡ ಮಿಕ್ಸ್ ಮಾಡಿ ನನ್ನ ಮಗನಿಗೆ ಬೆಳಿಗ್ಗೆನೇ ಹೋಗಬೇಕು. ಹಾಗಾಗಿ ಅವನಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಟೇಸ್ಟ್ ಹೆಂಗಿತ್ತು ಅಂತ ಅವನು ಹೇಳ್ತಾನೆ, ಕೇಳಿ. ಅವನಿಗೆ ಸಖತ್ ಇಷ್ಟ ಆಗೋಯ್ತು. 2 ಸಲ ಹಾಕಿಸ್ಕೊಂಡು ಫಸ್ಟ್ ಟೈಮ್ ತಿಂದಿರೋದು. ಅವನು ಒಂದೇ ಸಲಕ್ಕೆ ಸಾಕು ಅಂತಾನೆ. ಅಂಥದ್ರಲ್ಲಿ ಇವತ್ತು 2 ಸಲ ಹಾಕ್ಸ್ಕೊಂಡು ತಿಂದ. ನಂಗೆ ಅದೇ ಖುಷಿ ಆಯಿತು. ನನ್ನ ಮಗಳು ಸ್ವಲ್ಪ ಹುಳಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತಂದ್ಲು. ಬಟ್ ನಾನು ತಿಂದಾಗ ಏನು ಅನ್ನಿಸ್ಲಿಲ್ಲ. ನನಗೂ ಸಖತ್ ಇಷ್ಟ ಆಯಿತು ಮಾತ್ರ ಟೇಸ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದ್ಸಲ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೇನೆ ಬೇರೆ ಥರ ವೆರೈಟಿ ವಿಡಿಯೋಸ್ ಬರ್ತಾ ಇರುತ್ತೆ. ಸ್ಟಿಚಿಂಗ್ ವಿಡಿಯೋ, ಸ್ಯಾರಿ ಕುಚ್ಚದ ವಿಡಿಯೋ ಎಲ್ಲನೂ ಇನ್ಮೇಲೆ ಮಿಕ್ಸ್ ಆಗಿ ಬರುತ್ತೆ. ಇಷ್ಟ ಆಗುತ್ತೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.